ಧ್ವಜ ಹಾರಿಸಲಿಕ್ಕೆ ಕೆರಗೋಡಿನಲ್ಲಿ ಯಾವುದಕ್ಕೆ ಪರ್ಮಿಷನ್ ಕೊಡಲಾಗಿತ್ತು? ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಪ್ರತಿನಿಧಿಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಹೇಳಿದ್ದೇನು? ಇಲ್ಲ, ನಾವು ಅದಕ್ಕೆ ಅನುಮತಿ ಕೊಟ್ಟೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಈಗ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನದು ಟ್ವಿಸ್ಟ್? ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಏನಾದ್ರು ಸರ್ಕಾರ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾ? ಯಾಕಂದರೆ ಸರ್ಕಾರ ಹೇಳಿರೋದೊಂದು, ಪಂಚಾಯಿತಿ ಈಗ ತೋರಿಸ್ತಿರೋದೇ ಇನ್ನೊಂದು. ಪಂಚಾಯಿತಿ ನಿರ್ಧಾರದ ಅಸಲಿ ಪತ್ರ ಟಿವಿ ನಿನಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಯಾವ ರೀತಿ ಸರ್ಕಾರ ಕೂಡ ಯಾಮಾರು ಬಿಡುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಜೊತೆಗೆ ಕೋಆರ್ಡಿನೇಷನ್ ಎಷ್ಟರ ಮಟ್ಟಿಗಿದೆ ಒಬ್ಬರ ಜೊತೆಗೆ ಅನ್ನುವಂಥದ್ದು. ಗ್ರಾಮ ಪಂಚಾಯಿತಿ ನಡಾವಳಿ ಪತ್ರ, ಆ ನಡಾವಳಿ ಪತ್ರದಲ್ಲಿ ಏನು ಹೇಳಲಾಗಿದೆ? ಹನುಮತ್ ಧ್ವಜ ಹಾರಾಟದ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ಚರ್ಚೆ ಮಾಡಲಾಗಿದೆ. 22 ಜನರ ಪೈಕಿ 18 ಸದಸ್ಯರು ಹನುಮತ್ ಧ್ವಜ ಹಾರಾಡಲಿ ಅಂತ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳಲ್ಲಿ ತ್ರಿವರ್ಣ ಧ್ವಜ ಹಾರಾಟ ಆಗಬೇಕು, ಉಳಿದಂಥ ದಿನ ಹನುಮತ್ ಧ್ವಜ ಹಾರಾಡಲಿ ಅನ್ನುವಂಥದ್ದು ಸದಸ್ಯರ ಸಹಮತವಾಗಿತ್ತು, ಸದಸ್ಯರ ಬಹುಮತವಾಗಿತ್ತು. ಇದ್ಯಾವುದೂ ಕೂಡ ಹಾಗಾದರೆ ವ್ಯವಸ್ಥೆ ಗೊತ್ತಿರಲಿಲ್ವಾ? ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡುವಂತಹ ಸಂದರ್ಭದಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇವರು ಮಾತಾಡುವಂತಹ ಸಂದರ್ಭದಲ್ಲಿ ಇದ್ಯಾವುದನ್ನು ಕೂಡ ನೋಡಿರಲಿಲ್ವಾ? ನಾವು ಅದನ್ನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ವಿ. ನೋಡಿ, ನಾವು ಈ ವಿಚಾರವನ್ನು ಸಭೆಯಲ್ಲಿ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೋರಿ ಮನವಿ ಸಲ್ಲಿಸಿದ್ದಾರೆ. ಸದರಿ ಮನವಿಯ ರೀತ್ಯ ಸ್ಥಳ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ತಿರುಗಾಡಲು ತೊಂದರೆಯಾಗದಂತೆ ನಿಯಮಾನುಸಾರ ಕ್ರಮ ವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ಇದನ್ನು ತೀರ್ಮಾನಿಸಿದೆ ಅನ್ನುವಂಥದ್ದು. ಜೊತೆಗೆ ಅಂತಂದರೆ ಇದರಲ್ಲಿ PDO ಅವರು ನಡಾವಳಿನಲ್ಲಿ ಸನ್ನದ್ಧ ಮಾಡಲು ಸೂಕ್ತವಲ್ಲೊಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂದರೆ ಇದರ ಡೀಟೇಲನ್ನು ಓದ್ತಾ ಇದ್ವಿ ನಾವು. ಇನ್ನು PDO ಅವರು ಶ್ರೀ ಆಂಜನೇಯ ಸ್ವಾಮಿ ಬಾವುಟ ಹಾಕಲು ಯಾವುದೇ ಆಕ್ಷೇಪಣೆ ಇರುವುದಿಲ್ಲ ಮತ್ತು ಸದರಿ ವಿಚಾರವನ್ನು ಸಭಾ ನಡವಳಿಕೆಯಲ್ಲಿ ನಮೂದು ಮಾಡಲು ಸೂಕ್ತವಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಟ್ಸ್ ವೆರಿ ಕ್ಲಿಯರ್. ಆಂಜನೇಯ ಸ್ವಾಮಿಯ ಬಾವುಟ ಹಾರಾಡಲಿಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ. ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಪ್ರತಿ ಶನಿವಾರ ರಾಮ ಭಜನೆ ನಡೀತದೆ ಹನುಮಂತ ದೇವಸ್ಥಾನದಲ್ಲಿ. ಪ್ರತಿ ಯುವಕರು ಒಂದು ಭಜನೆ ನಡೀತದೆ. ಆ ಭಜನೆ ಪ್ರೇರಣೆಯಿಂದ ನಾವೇನ್ ಮಾಡ್ದೋ, ಇಲ್ಲಿ ಒಂದು ಧ್ವಜನ ನಿರ್ಮಾಣ ಮಾಡಬೇಕು, 108 ಅಡಿ ಧ್ವಜನ ನಿರ್ಮಾಣ ಮಾಡಬೇಕು. ಅದರಲ್ಲಿ ಕೆಲವು ಸದಸ್ಯರು ಹಳೆ ಧ್ವಜನ ತೆಗೆದು ಹೊಸ ಧ್ವಜನ ಹಾಕಿ ಇಲ್ಲಿ ರಾಮ ಧ್ವಜನೇ ಹಾಕಬೇಕು, ಹನುಮಂತ ಧ್ವಜನೇ ಹಾಕಬೇಕು ಅಂತ ಹೇಳಿ ಪ್ರೇರಣೆಯಿಂದ ಈ ಧ್ವಜಸ್ತಂಭನ ನಿರ್ಮಾಣ ಮಾಡಿದ್ದು. ಇವ್ರು ಹೇಳ್ತಾ ಇದ್ದಾರಲ್ಲ ಮಾಧ್ಯಮದಲ್ಲಿ, ಶಾಸಕರು ಮತ್ತೆ ಉಸ್ತುವಾರಿ ಮಂತ್ರಿ, ಇದೆಲ್ಲ ಶುದ್ಧ ಸುಳ್ಳು. ನಮ್ಮ ಉದ್ದೇಶ ಇದ್ದದ್ದು ಹನುಮತ್ ಧ್ವಜ ಹಾಕಲೇಬೇಕು ಅಂತ ಉದ್ದೇಶದಿಂದ ಮಾಡಿದಂಥ ಧ್ವಜ ನಿರ್ಮಾಣ ಇದು ಯಾವುದೇ ರೀತಿಯ ರಾಷ್ಟ್ರಧ್ವಜ ಹಾಕೋಕೆ ಅದು ಸರ್ಕಾರ ಇದೆ, ಅದನ್ನ ಮಾಡ್ತಾರೆ. ಇದು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು, ಶುದ್ಧ ಸುಳ್ಳು. ಇದು ನಮ್ಮ ಉದ್ದೇಶ ಇದ್ದುದೇ ಹನುಮತ್ ಧ್ವಜ ಹಾಕಬೇಕು ಅಂತೇಳಿ. ಇಲ್ಲಿ ಪ್ರತಿ ಶನಿವಾರ ರಾಮ ಭಜನೆ ನಡೀತದೆ ಹನುಮಂತ ದೇವಸ್ಥಾನದಲ್ಲಿ. ಪ್ರತಿ ಯುವಕರು ಒಂದು ಭಜನೆ ನಡೀತದೆ. ಆ ಭಜನೆ ಪ್ರೇರಣೆಯಿಂದ ನಾವೇನ್ ಮಾಡ್ದೋ, ಇಲ್ಲಿ ಒಂದು ಧ್ವಜನ ನಿರ್ಮಾಣ ಮಾಡಬೇಕು, 108 ಅಡಿ ಧ್ವಜನ ನಿರ್ಮಾಣ ಮಾಡಬೇಕು. ಅದರಲ್ಲಿ ಕೆಲವು ಸದಸ್ಯರು ಹಳೆ ಧ್ವಜನ ತೆಗೆದು. ಆದ್ರೆ ಈ ಹಿಂದೆ ಗೃಹ ಸಚಿವ ಪರಮೇಶ್ವರ್ ಅವರು ಬೇರೆದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬರೀ ನಾಡಧ್ವಜ ಮತ್ತೆ ರಾಷ್ಟ್ರಧ್ವಜ ಹಾರಾಟಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ ಹೊರತು ಹನುಮ ಧ್ವಜಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅನ್ನೋ ಒಂದು ಮಾತುಗಳನ್ನ ಗೃಹ ಸಚಿವರು ಆಡಿದ್ರು. ಏನ್ ಹೇಳಿದ್ರು ಬನ್ನಿ ಕೇಳೋಣ. ಪರ್ಮಿಷನ್ ಕೊಟ್ಟಿರೋರು ಯಾರು? ಪಂಚಾಯಿತಿ ಅವರು ಏನಂತ ಕೊಟ್ಟಿದ್ದಾರೆ ಅದನ್ನು ಓದ್ಬಿಡ್ತೀನಿ. 18/1/24 ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ, ಕೆರೆಗೋಡು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ. ಈ ಅನುಮತಿ ಪತ್ರದಲ್ಲಿ ಏನು ಹೇಳ್ತಾರೆ? ಷರತ್ತು ಹಾಕಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನು ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ ಅಂತೇಳಿ ಇವರು ಕೊಟ್ಟಿದ್ದಾರೆ. ಸೀಲಿದೆ. ಈ ಸೀಲು ಡೂಪ್ಲಿಕೇಟಾ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆರೆಗೋಡು ಗ್ರಾಮ ಪಂಚಾಯಿತಿ ಇಬ್ಬರೂ ರುಜು ಹಾಕಿದ್ದಾರೆ. ಇದನ್ನು ಷರತ್ತು ಹಾಕಿ ಕೊಟ್ಟಿದ್ದಾರೆ. ಪ್ರೊಸೀಡಿಂಗ್ಸು ಕೂಡ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ. ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ. ಇದನ್ನು ಡೂಪ್ಲಿಕೇಟಾ?
ಈ ರೀತಿ ಸುಮ್ಮನೆ ಜನಗಳಿಗೆ ತಪ್ಪು ದಾರಿಗೆ ಹೇಳಿತಕ್ಕಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳಾಗಿದ್ದಂಥ ಅವರು ಕುಮಾರಸ್ವಾಮಿ ಅವರಾಗಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂಥ ತಪ್ಪು ಹೇಳಿಕೆಗಳನ್ನು ಕೊಡಬಾರದು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ. ನೋಡಿ, ಅದಕ್ಕೆ ನಾನು ಹೇಳಿದ್ದು. ಹೌದೌದು, ನಾವು ಇದನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಜುಡಿಷಿಯಲ್ ಪೇಪರ್. ಇದನ್ನು ನಾವು ಸೃಷ್ಟಿ ಮಾಡೋಕ್ಕಾಗ್ತಾ ಹೇಳಿ ನೀವೇ? ಜುಡಿಷಿಯಲ್ ಪೇಪರ್ನ ನೀವು ಸೃಷ್ಟಿ ಮಾಡೋಕ್ಕಾಗತ್ತೆ ಸ್ವಾಮಿ? ಇದನ್ನ ಸೃಷ್ಟಿ ಮಾಡೋಕ್ಕಾಗತ್ತೆ ಹೇಳಿ? ನಂಬರ್ ನೋಡ್ಕೊಳ್ಳಿ, ಅದರಲ್ಲಿ ನಂಬರು ಮತ್ತೊಂದೆಲ್ಲ ಇರುತ್ತಲ್ವಾ? ಇದನ್ನು ಸೃಷ್ಟಿ ಮಾಡೋಕ್ಕಾಗತ್ತಾ ಯಾರಾದರೂ? ಇದು ಸರ್ಕಾರದ ಸ್ಪಷ್ಟನೆ, ಗೃಹ ಸಚಿವರು ಮಾತಾಡ್ತಾ ಇರುವಂತದ್ದು. ಜೊತೆಗೆ ಸಿಎಂ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ನಾವು ನಕಲಿ ದಾಖಲೆ ಅಲ್ಲ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ರು. ಬಟ್ ಈಗ ಈ ಪತ್ರ ನಾವೇನ್ ನಡವಳಿಯನ್ನ ತೋರಿಸಿದ್ವಿ, ಅದನ್ನ ನೋಡ್ತಾ ಹೋದ್ರೆ ಸಿಎಂ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತಾ ಸಿಎಂ ಮಾತಿಗೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಕುಮಾರಸ್ವಾಮಿ ವಿರುದ್ಧನೂ ಕೂಡ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನಕಲಿ ದಾಖಲೆ ಅಂತ ಹೇಳಿ ಏನ್ ಕುಮಾರಸ್ವಾಮಿ ಟೀಕಿಸಿದ್ರು, ಸೊ ಕುಮಾರಸ್ವಾಮಿ ಮಾತಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ರು ಸಿಎಂ. ಧರ್ಮದ ಧ್ವಜಕ್ಕೆ ಅನುಮತಿ ಇರಲಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸಿಎಂ ಹೇಳಿದ್ರು. ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ರೆ ಏನ್ ಗೊತ್ತಿದೆ ಅಂತಾನೂ ಕೂಡ ಅವರು ಕಿಡಿಕಾರಿದ್ರು. ಕುಮಾರಸ್ವಾಮಿ ವಿರುದ್ಧನೂ ಕೂಡ ಅವರು ಮಾತನಾಡಿದ್ರು. ಕುಮಾರಸ್ವಾಮಿ ಇದ್ರ ವಿರುದ್ಧ ಮಾತನಾಡಿ ಸಿಎಂ ತೋರಿಸ್ತಾ ಇರುವಂತದ್ದು ನಕಲಿ ದಾಖಲೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ರು. ಬನ್ನಿ ಸಿದ್ದರಾಮಯ್ಯ ಅವರು ಏನ್ ಮಾತಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಈ ಘಟನೆಗೆ ಜಿಲ್ಲಾಧಿಕಾರಿ ಕಾರಣ. ಸಸ್ಪೆಂಡ್ ಆಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಹೆಸರಿನಲ್ಲಿ ರಾಮ ಕೇಳಪ್ಪ, ಇಲ್ಲಿ ಕುಮಾರಸ್ವಾಮಿ ಯಾವಾಗಲೂ ಸುಳ್ಳು ಹೇಳೋದು. ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತು ಮಾಡಿದಾರ? ಯಾವ್ದಾದ್ರು ಸಾಬೀತು ಮಾಡಿದಾರೇನ್ರಿ ಇವತ್ತಿನವ್ರಿಗೆ? ಸುಮ್ಮನೆ ಅಲಿಗೇಷನ್ ಮಾಡಬೇಕು, ಮಾಡ್ತಾರೆ. ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಈ ಘಟನೆಗೆ ಜಿಲ್ಲಾಧಿಕಾರಿ ಕಾರಣ. ಸಸ್ಪೆಂಡ್ ಆಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನ್ ಗೊತ್ತಿದೆ? ಹೆಸರಿನಲ್ಲಿ ರಾಮ ಕೇಳಪ್ಪ, ಇಲ್ಲಿ ಕುಮಾರಸ್ವಾಮಿ ಯಾವಾಗಲೂ ಸುಳ್ಳು ಹೇಳೋದು. ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತು ಮಾಡಿದಾರ? ಯಾವ್ದಾದ್ರು ಸಾಬೀತು ಮಾಡಿದಾರೇನ್ರಿ ಇವತ್ತಿನವ್ರಿಗೆ? ಸುಮ್ಮನೆ ಅಲಿಗೇಷನ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ಪ್ರಶಾಂತ್, ಏನಿದು ಕಥೆ ಇದು? ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು, ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಪರಮೇಶ್ವರ್ ಅವರು ತೋರಿಸಿದ್ದು, ಜೊತೆಗೆ ಕುಮಾರಸ್ವಾಮಿ ಅವರ ಆರೋಪದ ಬಗ್ಗೆನೇ ಇವರೆಲ್ಲರೂ ಕೂಡ ಈ ರೀತಿ ದಾಖಲೆಗಳನ್ನು ತೋರಿಸಿದ್ದು. ಆದರೆ ಈಗ ನಡಾವಳಿ ಪತ್ರ ಬೇರೆದನ್ನೇ ಹೇಳ್ತಾ ಇದೆ. ಇಲ್ಲಿ ಈ ರಾಷ್ಟ್ರಧ್ವಜವನ್ನು ಹಾರಿಸುವಂಥ ವಿಶೇಷ ಸಂದರ್ಭಗಳಲ್ಲಿ, ಅಂದರೆ ಈ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ ದಿನ ಆಗಿರ್ಬೋದು, ಇನ್ನು ಏನು ಅಂದರೆ ನಾಡಧ್ವಜ ಹಾರಿಸುವಂಥದ್ದು ಯಾವಾಗಪ್ಪ ಅಂದರೆ ಈ ನವೆಂಬರ್ 1ರಲ್ಲಿ. ಅದನ್ನು ಬಿಟ್ಟರೆ ಬಾಕಿ ಟೈಮಲ್ಲಿ ಹನುಮತ್ ಧ್ವಜ ಹಾರಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹುತೇಕ ಅಲ್ಲಿನ ಸದಸ್ಯರು ಇದಕ್ಕೆ ಸಹಿ ಹಾಕಿಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಯಾರದ್ದು ಸುಳ್ಳು, ಯಾರದ್ದು ಸತ್ಯ, ಏನು ನಡೀತಾ ಇದೆ ಇಲ್ಲಿ? ರಂಗನಾಥ್, ಕೆರಗೋಡು ಗ್ರಾಮದ ಹನುಮಧ್ವಜ ತೆರವು ವಿವಾದ ದಿನದಿಂದ ದಿನಕ್ಕೆ ಬೇರೆ ಬೇರೆಯ ತಿರುವನ್ನ ಪಡ್ಕೊಂತಾ ಇದೆ. ಮತ್ತೊಂದು ಕಡೆ ಈ ಒಂದು ವಿವಾದ ತಾರಕಕ್ಕೇರ್ತಾ ಇದೆ. ಇಡೀ ಪ್ರಕರಣವನ್ನ ಗಮನಿಸಿದ್ದೇ ಆದ್ರೆ ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅನ್ನೋಂಥದ್ದು ಕೂಡ ತಿಳಿದು ಬರ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿನ ಸ್ಥಳೀಯರು ಮತ್ತೆ ಒಂದು ಟ್ರಸ್ಟ್ ನ ಸದಸ್ಯರ ಅವರ ಡಾಕ್ಯುಮೆಂಟ್ಸ್ ಗಳನ್ನ ನೋಡಿದಂತದ್ದೇ ಆದ್ರೆ ಈ ಹಿಂದೆ ಈ ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ, ಆ ನಂತರ ಧ್ವಜಸ್ತಂಭದ ಮೇಲೆ ಹನುಮಧ್ವಜವನ್ನು ಆರಿಸೋಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮನವಿಗಳು ಹೋಗ್ತವೆ. ಆ ಮನವಿಯನ್ನ ಇಟ್ಕೊಂಡು ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ, ಒಂದು ರೆಸಲ್ಯೂಷನ್ ಕೂಡ ಮಾಡ್ತಾರೆ. ನಮ್ಮ ಬಳಿ ಆ ಒಂದು ಎಕ್ಸ್ಕ್ಲೂಸಿವ್ ನಡವಳಿ ಕಾಪಿಗಳು ಕೂಡ ಇದೆ. ಅದರಲ್ಲಿ ಒಟ್ಟು ಕೆರಗೋಡಿನಲ್ಲಿ 22 ಜನ ಸದಸ್ಯರೇ. ಆ ಒಂದು ಸಭೆಯಲ್ಲಿ 18 ಜನ ಸದಸ್ಯರು ಕೂಡ ಈ ಒಂದು ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಡ್ತಾರೆ. ನಂತರದಲ್ಲಿ ಆ ಧ್ವಜದ ಮೇಲೆ ಹನುಮಧ್ವಜವನ್ನ ಮತ್ತೆ ರಾಷ್ಟ್ರೀಯ ಧ್ವಜವನ್ನ ಮತ್ತೆ ನಾಡಧ್ವಜವನ್ನ ಆರಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದು ಆ ನಡವಳಿಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂದ್ರೆ ರಾಷ್ಟ್ರೀಯ ದಿನಾಚರಣೆ ದಿನ ಮತ್ತೆ ನಾಡ ಹಬ್ಬದ ಏನಿರುತ್ತೆ ಆ ಸಂದರ್ಭಗಳಲ್ಲಿ ನಾಡ ಹಬ್ಬದ ಧ್ವಜ ಮತ್ತೆ ರಾಷ್ಟ್ರೀಯ ಧ್ವಜವನ್ನು ಆರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂಥದ್ದು. ಆ ನಂತರಗಳಲ್ಲಿ ಸಂಪೂರ್ಣ ದಿನಗಳಲ್ಲಿ ಹನುಮಧ್ವಜವನ್ನು ಆರಿಸೋದಕ್ಕೂ ಕೂಡ ಆ ನಡವಳಿಯಲ್ಲಿ ತೀರ್ಮಾನ ಮಾಡ್ತಾರೆ. ಇದನ್ನು ಕೂಡ ಒಂದ್ ಕಡೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಹೇಳ್ತಾ ಇರುವಂತದ್ದು, ನಾವು ಸಭೆಯನ್ನ ಮಾಡಿದೀವಿ, ಸಭೆಯಲ್ಲೂ ಕೂಡ ಈ ಒಂದು ರೆಸಲ್ಯೂಷನ್ ಅನ್ನ ಮಾಡಿ ಅವಕಾಶವನ್ನ ಮಾಡಿಕೊಟ್ಟಿದೀವಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಜಿಲ್ಲಾಡಳಿತ ಹೇಳ್ತಿರುವಂತದ್ದು, ಸರ್ಕಾರ ಹೇಳ್ತಿರುವಂತದ್ದು, ಇಲ್ಲಿ ಕೇವಲ ಹನುಮಧ್ವಜ ಕಂಬವನ್ನ ನಿರ್ಮಾಣ ಮಾಡೋದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ರಿ, ಅಲ್ಲಿ ಯಾವುದೇ ರೀತಿಯ ಹನುಮಧ್ವಜವನ್ನ ಆರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೇವಲ ರಾಷ್ಟ್ರೀಯ ಧ್ವಜ ಮತ್ತೆ ನಾಡ ಧ್ವಜವನ್ನ ಮಾತ್ರ ಹಾರಾಟ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಅನುಮತಿಯನ್ನ ಕೇಳಿದಂತ ಗೌರಿಶಂಕರ ಟ್ರಸ್ಟ್ ನವರು ಕೂಡ ಆ ನಂತರದಲ್ಲಿ ಮುಚ್ಚಳಿಕೆಯನ್ನ ಬಡ್ಕೊಟ್ಟಿದ್ದಾರೆ. ಮೊದಲಿಗೆ ಅವರು ಹನುಮಧ್ವಜ ಹಾರಾಟ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ರು, ಆ ನಂತರದಲ್ಲಿ ಬಂದು ಅವರು ಒಂದು ರೀತಿ ಮುಚ್ಚಳಿಕೆಯನ್ನ ಬರ್ಕೊಟ್ಟು ಇಲ್ಲಿ ನಾವು ಬೇರೆ ಧ್ವಜವನ್ನ ಆರಿಸೋದಿಲ್ಲ, ಕೇವಲ ರಾಷ್ಟ್ರೀಯ
ಧ್ವಜ ಮತ್ತೆ ನಾಡಧ್ವಜವನ್ನ ಮಾತ್ರ ಮಾರಾಟ ಮಾಡುತ್ತೀವಿ ಅನ್ನೋಂಥದ್ದು ಕೂಡ ಕೇಳಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಮತ್ತೆ ಇಲ್ಲ ಕೆಲವಿನ ಸಂಘ ಸಂಸ್ಥೆಗಳು ಅವರೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟರೆ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಈ ಡಾಕ್ಯುಮೆಂಟ್ಸ್ ಗಳನ್ನ ನೋಡಿದ್ರೆ ಹಂಗಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೂಡ ತಿಳಿದು ಬರ್ತಾ ಇಲ್ಲ. ಒಂದ್ ಕಡೆ ನಾವು ಅನುಮತಿಯನ್ನ ಪಡ್ಕೊಂಡೇ ಇದನ್ನ ಆರಿಸಿದೀವಿ ಅಂತ ಹೇಳಿದ್ರೆ ಕೇವಲ ರಾಷ್ಟ್ರಧ್ವಜವನ್ನ ಹಾರಾಟ ಮಾಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂತದ್ದು ಕೂಡ ಸರ್ಕಾರ ಹೇಳ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈ ಸಂಬಂಧಪಟ್ಟಂತ ಪಿಡಿಒನು ಕೂಡ ಮೊದಲನೇದಾಗಿ ಅನುಮತಿಯನ್ನು ನೀಡಿದ್ದೇ ತಪ್ಪು, ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ಸಂಬಂಧಪಟ್ಟ ಪಿಡಿಒನ ನಿನ್ನೆ ರಾತ್ರಿ ಸಿಒ ಅವರು ಕೂಡ ಅಮಾನತು ಮಾಡಿರುವಂತ. ಇಲ್ಲಿ ಒಂದು ಸಂಗತಿಯನ್ನು ನಾವು ಚರ್ಚೆ ಮಾಡಬೇಕು ಪ್ರಶಾಂತ್. ಏನು ಅಂತಂದ್ರೆ ಈಗ ನಾವು ಒಂದಷ್ಟು ಕಾಪಿ ತೋರಿಸ್ತಾ ಇದೀವಿ. ಆ ಕಾಪಿ ಏನೊಂದು ಹಸ್ತಪ್ರತಿಯ ಕಾಪಿಗಳವು, ಅದನ್ನು ಬರ್ಕೊಟ್ಟಿರುವಂತದ್ದು. ಅಂದ್ರೆ ನಾವೇನೇ ನಿರ್ಧಾರ ಮಾಡಿದ್ವಿ, ಏನು ಎತ್ತ ಎಷ್ಟು ಸದಸ್ಯರು ಅಂದ್ರೆ ಬಹುತೇಕ ಸದಸ್ಯರು ಇದಕ್ಕೆ ಎಸ್ ಅಂತಂದ್ರು, 18 ಜನ ಎಸ್ ಅಂತಂದ್ರು 22ರಲ್ಲಿ. ಇದೆಲ್ಲದನ್ನು ಕೂಡ ಇವರು ಕೊಟ್ಟಿದ್ಯಾರಿಗೆ, ಇದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಂದ್ರೆ ಯಾರಿಂದ ಅನುಮತಿ ಪಡೆದ್ರು, ಯಾಕಂದ್ರೆ ಆಗಲೇ ಪರಮೇಶ್ವರ್ ಅವರು ತೋರಿಸಿದಂತ ದಾಖಲೆ ಇತ್ತಲ್ಲ, ಅದೊಂಥರ ಸ್ಟಾಂಪ್ ಪೇಪರ್ ತರ ಇತ್ತದು. ಅದಕ್ಕೂ ಇದಕ್ಕೂ ಇರುವಂತ ವ್ಯತ್ಯಾಸಗಳೇನು? ರಂಗನಾಥ್, ನಿಜಕ್ಕೂ ಕೂಡ ಇದೇ ವಿಚಾರ ಇಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂತದ್ದು. ಗ್ರಾಮಸ್ಥರು ಹೇಳ್ತಿರುವಂತದ್ದು ಮತ್ತೆ ಇಲ್ಲಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿ ಧ್ವಜವನ್ನ ಆರಿಸಿರುವಂತ ಟ್ರಸ್ಟ್ ನ ಸದಸ್ಯರು ಹೇಳ್ತಿರುವಂತದ್ದು. ಒಂದ್ ಕಡೆ ವಾದ ಏನು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೇಳಿದ್ವಿ, ಗ್ರಾಮ ಪಂಚಾಯತಿಲಿ ಸಭೆ ಚರ್ಚೆ ಆಯ್ತು, ಚರ್ಚೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನ ಮಾಡಿ ಅನುಮತಿಯನ್ನ ನೀಡಿದ್ರು. ಪ್ರಮುಖವಾಗಿ ಯಾವುದೇ ಒಂದು ನಿರ್ಣಯ ಕೈಗೊಳ್ಳಬೇಕಾದ್ರೆ ಬಹುಮತ ಕೇಳ್ತಾರೆ. 22 ಜನ ಸದಸ್ಯರಲ್ಲಿ 18 ಜನ ಸದಸ್ಯರು ಧ್ವಜಸ್ತಂಭದ ಮೇಲೆ ಧ್ವಜವನ್ನು ಆರಿಸೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಹಾರಾಟವನ್ನ ಮಾಡ್ತಾ ಇದೀವಿ. ಮತ್ತೊಂದು ಕಡೆ ಈ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಧ್ವಜ ಏನು ಹಾರಾಟ ಆಗ್ತಾ ಇದೆ, 40 ವರ್ಷಗಳಿಂದಲೂ ಕೂಡ ಇಲ್ಲಿ ಧ್ವಜವನ್ನು ಆರಿಸ್ಕೊಂಡು ಬರ್ತಾ ಇದೀವಿ. ಈಗ ಅದು ಸಾಕಷ್ಟು ಹಳೆಯದಾಗಿತ್ತು. ಹೀಗಾಗಿ ಅಲ್ಲಿ ಬೃಹದಾಕಾರದ 108 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ವಿ. ಗ್ರಾಮ ಪಂಚಾಯತಿ ಕೂಡ ಪರ್ಮಿಷನ್ ಕೊಟ್ಟಿದೆ. ಹೀಗಾಗಿ ನಾವು ಹಾರಾಟ ಮಾಡ್ತಾ ಇದೀವಿ ಅಂತ. ಮತ್ತೊಂದ್ ಕಡೆ ಜಿಲ್ಲಾಡಳಿತ, ಸ್ಥಳೀಯ ಶಾಸಕರು ಹೇಳ್ತಾ ಇರುವಂತದ್ದು ಇದು ಸಾರ್ವಜನಿಕ ಸ್ಥಳ, ಇಲ್ಲಿ ಈ ರೀತಿ ಹಾರಾಟ ಮಾಡೋದಕ್ಕೆ ಬರೋದಿಲ್ಲ. ಮೊದಲನೇದಾಗಿ ಕೇವಲ ಅಲ್ಲಿ ಕೊಟ್ಟಿರುವಂತದ್ದು ಒಂದು ಕಂಬವನ್ನ ನಿರ್ಮಾಣ ಮಾಡೋದಕ್ಕೆ ಮಾತ್ರ ಬಿಟ್ರೆ ಬೇರೆ ರೀತಿ ಯಾವುದೇ ರೀತಿಯಲ್ಲಿ ಫ್ಲಾಗ್ ಗಳನ್ನ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆ ಕಂಬದ ಮೇಲೆ ಕೇವಲ ರಾಷ್ಟ್ರೀಯ ಧ್ವಜ ಮತ್ತೆ ನಾಡಧ್ವಜವನ್ನ ಮಾತ್ರ ಹಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ, ಬೇರೆ ಧ್ವಜವನ್ನ ಆರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತೇಳಿ ಜಿಲ್ಲಾಡಳಿತ ಮತ್ತೊಂದು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ. ಮತ್ತೊಂದು ಆರೋಪವನ್ನು ಕೂಡ ಜಿಲ್ಲಾಡಳಿತ ವಿರುದ್ಧ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಬಿಡುಗಡೆ ಮಾಡಿರುವಂತಹ ಏನು ಆ ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲಿ ಒಂದು ಸರ್ಕಾರ ಆದೇಶ ಸಂಖ್ಯೆ ಇಲ್ಲ. ಇವರು ಫೇಕ್ ಲೆಟರ್ ಗಳನ್ನ ನಿರ್ಮಾಣ ಮಾಡಿ ಈ ವಿವಾದ ಹೊರಗೆ ಬಂದ ನಂತರದಲ್ಲಿ ಈ ರೀತಿ ಬಿಡುಗಡೆ ಮಾಡ್ತಿದ್ದಾರೆ ಅಂತೇಳಿ ಸರ್ಕಾರ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಜೊತೆಗೆ ಟ್ರಸ್ಟ್ ನ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ, ಸುಮಾರು ಈ ಗೌರಿಶಂಕರ ಟ್ರಸ್ಟ್ ಏನಿದೆ ಅದು 30 ರಿಂದ 40 ವರ್ಷಗಳ ಹಳೆಯಾದಂತಹ ಟ್ರಸ್ಟ್. ಆ ಟ್ರಸ್ಟ್ ನ ಕೆಲವೊಂದಿಷ್ಟು ಸದಸ್ಯರಿಗೆ ಬೆದರಿಕೆಯನ್ನ ಹಾಕಿ ಮುಚ್ಚಳಿಕೆ ಬರ್ಸ್ಕೊಂಡಿದ್ದಾರೆ ಅಂತೇಳಿ ಕೆಲವಷ್ಟು ಜನ ಟ್ರಸ್ಟ್ ನ ಸದಸ್ಯರುಗಳು ಕೂಡ ಹೇಳ್ತಾ ಇರೋದು. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿದ್ದಾರೆ. ಇವರೊಂದು ಡಾಕ್ಯುಮೆಂಟ್ಸ್ ಅನ್ನ ಬಿಡುಗಡೆ ಮಾಡಿದ್ರೆ ಅವರೊಂದು ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಹೇಳ್ತಿರುವಂತದ್ದು ಸಾರ್ವಜನಿಕ ಸ್ಥಳದಲ್ಲಿ ಕಂಬವನ್ನ ನಿರ್ಮಾಣ ಮಾಡೋದಕ್ಕೆ ಬರೋದಿಲ್ಲ, ಗ್ರಾಮ ಪಂಚಾಯತಿ ಪಿಡಿಒ ಅನುಮತಿ ಕೊಟ್ಟಿದ್ರು ಕೂಡ ಅಲ್ಲಿ ರಾಷ್ಟ್ರಧ್ವಜ ಮತ್ತೆ ನಾಡಧ್ವಜವನ್ನು ಆರಿಸೋದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಈ ಧ್ವಜವನ್ನ ಆರಿಸಿದ ನಂತರದಲ್ಲಿ ಬೇರೆ ಬೇರೆ ಸಂಘಟನೆಯರು ಕೂಡ ನಮ್ಗೆ ಅಲ್ಲಿ ಹಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಅದೇ ಸ್ಥಳದ ಪಕ್ಕದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರತಿಮೆಗಳನ್ನ ನಿರ್ಮಾಣ ಮಾಡೋದಕ್ಕೂ ಅವಕಾಶ ಮಾಡಿಕೊಡಿ, ಹೀಗಾಗಿ ಇದನ್ನ ನಾವು ಇಳಿಸಿದೀವಿ ಅನ್ನೋಂಥದ್ದು ಕೂಡ ಜಿಲ್ಲಾಡಳಿತ ಸಮರ್ಥನೆ ಮಾಡ್ಕೊಳ್ತಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.